ಅಂದ ಹಾಗೆ ಇಂದಿನ ನಿಮ್ಮ ಬ್ಯಾಲೆನ್ಸ್ ಎಷ್ಟು? ವಾಟ್ಸ್ ಯುವರ್ ಬ್ಯಾಲೆನ್ಸ್ ಡ್ಯೂರ್ ಅಂದ ಗೆಳೆಯನತ್ತ ನೋಡಿದ ನನಗೆ ಹೇಳುವುದಕ್ಕೆ ಮುಜುಗರ ಅನ್ನಿಸಿದ್ರು ಕೂಡ ಜಸ್ಟ್ ಎ ಮಿನಿಟ್ ಬ್ರೋ ಅಂದವನೇ ಫೋನ್ಪೇ ಆ್ಯಪಿನ ಪಾಸ್ವರ್ಡ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅಲ್ಲಿಗೆ ಕಾದಿತ್ತು ಅಚ್ಚರಿ. ಮೈನಸ್ 63 ರೂಪೀಸ್. ಬಾ ದೋಸ್ತ ಚಾ ಕುಡಿಯೋನು ಅನ್ನುತ್ತಾ ಅಪರೂಪಕ್ಕೆ ಸಿಕ್ಕ ಬಾಲ್ಯದ ಗೆಳೆಯನೊಂದಿಗೆ ರಸ್ತೆ ಪಕ್ಕದ ತಳ್ಳುವ ಗಾಡಿಯ ಹತ್ತಿರ ಹೊರಟಿದ್ದ ಹಳೆಯ ಗೆಳೆಯನಿಗೆ ಅಲ್ಲಿ ಬೇಡ, ಇಲ್ಲಿ ಹೋಗೋನು ಬಾ ದೋಸ್ತ ಅನ್ನುತ್ತಾ ಕೃಷ್ಣದರ್ಶಿನಿ ಹೋಟೆಲ್ನತ್ತ ಹೆಜ್ಜೆ ಹಾಕಿದ್ದ ಗೆಳೆಯ ವಿಠಲ್ ಕುಲಕರ್ಣಿ. ಬಹಳಷ್ಟು ಸಲ ಬದುಕಿನ ಉದ್ದಕ್ಕೂ ನಿಮ್ಮ ಸ್ಟೇಟಸ್ಸನ್ನು ಅಳೆದು ತೂಗಿ ಗೆಳೆತನ ಮಾಡುವ ಜನರ ನಡುವೆ ಒಂದಷ್ಟು ಆತ್ಮೀಯತೆ, ಪರಸ್ಪರ ಪ್ರೀತಿ, ಗೌರವಗಳು ಬೆಳೆಯುವುದು ಅಪರೂಪವೇ ಆಗಿರುವ ದಿನಗಳ ನಡುವೆಯೂ ಕೂಡ ದೋಸ್ತ ದುಡ್ಡು ಎಷ್ಟು ಖರ್ಚಾದರೂ ಚಿಂತಿಲ್ಲ, ನಮ್ಮವ್ವಾಗ AB ನೆಗೆಟಿವ್ ರಕ್ತ ಹಾಕ್ಸೋದೈತಿ ಅನ್ನುತ್ತಾ ಕಳವಳ ವ್ಯಕ್ತಪಡಿಸಿದ್ದ ವಿಜಯನಿಗೆ ಅದಕ್ಯಾಕೆ ಚಿಂತೆ ಮಾಡ್ತಿ, ನಾ ಇಲ್ಲೇನಾ, ನಂದು ಸೇಮ್ ಗ್ರೂಪ್ ಐತಿ ಬಾ ಅನ್ನುತ್ತಾ ಆಸ್ಪತ್ರೆಯ ಲ್ಯಾಬಿನತ್ತ ಹೆಜ್ಜೆ ಹಾಕಿದ್ದ ಮಂದಾರನಿಗೆ ವಿಜಯನ ಅವ್ವನ ಒಳಗೆ ಎಷ್ಟೋ ಸಲ ತನ್ನ ಅವ್ವನನ್ನು ಕಂಡದ್ದು ಸಾರ್ಥಕ ಅಂತ ಅನ್ನಿಸುತ್ತಾ ಇದ್ದರೆ ಇತ್ತ ವಿಜಯನಿಗೆ ತನ್ನ ಕಾಸು ಗೆಳೆಯ ಮಂದಾರನಿಗೆ ಅದು ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ತಿಳಿಯದಾಗಿತ್ತು. ಆಟೋ ರಿಕ್ಷಾ ಒಂದಕ್ಕೆ ವಿಜಯಪುರದ ಬಾರಾ ಕಮಾನ್ ಹತ್ತಿರದ ಬಸವೇಶ್ವರ ಸರ್ಕಲ್ನಲ್ಲಿ ಬೈಕ್ ಟಚ್ ಆದಾಗ ತಾನೇ ದೊಡ್ಡ ಹೀರೋ ಅನ್ನುವಂತೆ ಜಗಳಕ್ಕೆ ಇಳಿದಿದ್ದ ಯುವಕನಿಗೆ ಜಾನೇ ದೋನಾ ಸರ್ ಜಾದಾ ಕಹಾ ಲಗಾ ಹೈ ಅನ್ನುತ್ತಿದ್ದ ಚಾಲಕನಿಗೆ ನೀವು ಆಟೋದವ್ರದ್ದು ಭಾಳ ಆಗೈತ್ರಲ್ಲೇ ಅನ್ನುತ್ತಾ ಬಿಳಿ ಜುಬ್ಬಾ ಮತ್ತು ಪೈಜಾಮದ ಆ ವ್ಯಕ್ತಿ ತನ್ನ ತೋಳುಗಳನ್ನು ಏರಿಸಿಕೊಳ್ಳುತ್ತಾ ಆಟೋ ಚಾಲಕನ ಕಡೆಗೆ ಏರಾಡಿಕೊಂಡು ಮೈ ಮೇಲೆ ಹೋಗುತ್ತಿದ್ದರೆ ಅದೇ ರಸ್ತೆಯಲ್ಲಿ ಹೊರಟಿದ್ದ ಉಳಿದ ಆಟೋ ಅನ್ನಂದಿರು ಬಂದು ಮಸ್ತಾನ್ ಕ್ಯಾ ಹುವಾರೇ ಅನ್ನುತ್ತಾ ಇದ್ರೆ ಮತ್ತೊಬ್ಬ ಆಟೋ ಚಾಲಕ ಏನಾತೋ ಸೈಡ್ ತೆಗಿ ಮೊದಲು ಗಾಡಿ ಅನ್ನುತ್ತಾ ಆಟೋದಿಂದ ಇಳಿದು ಬಂದಾಗ ಹೋದ ಜೀವ ಮರಳಿ ಬಂದ ಅನುಭವ ಆ ಆಟೋ ಚಲಾಯಿಸುತ್ತಿದ್ದ ಹರೆಯದ ಹುಡುಗನಿಗೆ ಆಗಿತ್ತು. ತಗಡಿನ ಪತ್ರಾಸಿನ ಮನೆಯಲ್ಲಿ ಪ್ಯಾರಲೈಸ್ ಅಟ್ಯಾಕ್ನಿಂದ ಬಳಲುತ್ತಿರುವ ಅವ್ವ ಕಾಟಿನ ಮೇಲೆ ಮಲಗಿದ್ದು ತನ್ನ ಹೆಂಡತಿ ಅದೇ ಮೊದಲ ಬಾರಿಗೆ ಹೆರಿಗೆಗೆ ಅಂತ ತವರು ಮನೆಗೆ ಹೋಗಿದ್ದು ಕಳೆದ 2 ತಿಂಗಳ ಹಿಂದಷ್ಟೇ ಅಬ್ಬಾಜಾನ್ ಅಲ್ಲಾನ ದರ್ಬಾರಿಗೆ ತೆರಳಿದ್ದು ಎಲ್ಲವನ್ನೂ ನೆನೆದ ಆ ಹುಡುಗ ಬಾಡಿಗೆ ಆಟೋ ಚಲಾಯಿಸುತ್ತಿದ್ದರೆ ಬುಲೆಟ್ ಮೇಲೆ ಬಂದವನ ಆವಾಜು ಅವತ್ತು ಜೋರಾಗೇ ಇತ್ತು. ಹಿಂದೊಮ್ಮೆ ನನಗೂ ಕೂಡ ಆದ ಪುಟ್ಟದೊಂದು ಜಗಳದಲ್ಲಿ ನೋಡ ನನ್ನ ಹಿಂದೆ ಎಷ್ಟು ಮಂದಿ ಬಂದಾರ, ನಿನ್ನ ಹಿಂದೆ ಯಾರದಾರ ಅಂದಾಗ ಬದುಕಿನ ಎಲ್ಲ ಯುದ್ಧಗಳನ್ನು ಅದು ಹೇಗೂ ಗೆದ್ದು ಬಿಡ್ತೇನೆ ಅಂದ್ಕೊಂಡಿದ್ದವನಿಗೆ ಸತ್ಯದ ಅರಿವಾಗಿ ಅದೊಂದೇ ಒಂದು ಮಾತು ನನ್ನ ಹೃದಯವನ್ನು ಹೀರಿದಂತಾಗಿತ್ತು. ನನ್ನ ಅಂದಿನ ಕಷ್ಟಕ್ಕೆ ನನ್ನ ಬೆನ್ನ ಹಿಂದೆ ನಿಲ್ಲುವವರೇ ಇಲ್ಲದ ಪರಿಸ್ಥಿತಿ ನನ್ನದು. ಹಾಗೆಂದ ಮಾತ್ರಕ್ಕೆ ಅದನ್ನು ಸ್ವಯಂಕೃತ ಅಪರಾಧ ಅಂದವರು, ಅವ ಮಾಡ್ಯಾನ ಅವ ಅನುಭವಿಸ್ತಾನ ಅಂದವರು, ನೋಡು ದೋಸ್ತ ಕಲ್ಲಿನ ಕೆಳಗೆ ಕೈ ಸಿಕ್ಕೈತಂದ್ರೆ ನೀನ ತಕ್ಕೋಬೇಕು ಅಂದವರು, ಹೀಗೆ ಎಲ್ಲರ ಮುಖಗಳು ಆ ಕ್ಷಣಕ್ಕೆ ನನ್ನ ಕಣ್ಣ ಮುಂದೆ ಹಾದು ಹೋಗಿದ್ವು. ಹೀಗೆ ಸಣ್ಣ ಪುಟ್ಟದಕ್ಕೆಲ್ಲ ಭಾವುಕನಾಗುವ ನನ್ನಂಥವನಿಗೆ ಇನ್ನೊಬ್ಬರ ಎದುರು ಹೇಳಿಕೊಂಡು ಹಗುರವಾಗಲು ಆಗದೆ ಬರವಣಿಗೆಗೆ ಇಳಿದು ಒಂದಷ್ಟು ನಿರಾಳವಾಗುವುದು ವಾಡಿಕೆ. ಆದ್ದರಿಂದ ಮನಸ್ಸಿನ ನೋವುಗಳನ್ನೆಲ್ಲ ಅಕ್ಷರಕ್ಕೆ ಬಸಿದು ಹಗುರವಾಗುವ ಪ್ರಯತ್ನದ ನಡುವೆ ವಾಟ್ಸ್ ಯುವರ್ ಬ್ಯಾಲೆನ್ಸ್ ಡ್ಯೂಡ್ ಅನ್ನುವ ಕೆಲವರ ಮಾತು ಆಗಾಗ ನನ್ನ ಮನಸ್ಸನ್ನು ತಟ್ಟುತ್ತಲೇ ಇರುತ್ತೆ. ಸಾಧ್ಯವಾದಷ್ಟು ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ ಬದುಕುವ ಪ್ರಯತ್ನ ಮಾಡಿದವನ ಮೇಲೆ ಸುಮ್ಮನೆ ಯಾರೋ ದ್ವೇಷ ಕಾರಿದಾಗ ಜೊತೆಗಿದ್ದವರು ಒಳಗೊಳಗೆ ಮಸಲತ್ತು ಮಾಡುತ್ತಿದ್ದಾರೆ ಅನ್ನುವುದು ನನ್ನ ಗಮನಕ್ಕೆ ಬಂದಾಗ ಅಮಿತಾಬ್ ಚಿತ್ರದಲ್ಲಿ ಇರುವಂತೆ ಮೇರೆ ಪಾಸ್ ಬಂಗ್ಲಾ ಹೈ, ಗಾಡಿ ಹೈ, ನೌಕರ್ ಹೈ, ತುಮಾರೆ ಪಾಸ್ ಕ್ಯಾ ಹೈ ಅನ್ನುತ್ತಾ ಡೈಲಾಗ್ ಒಂದನ್ನು ಇಂದಿನ ನನ್ನ ಓರಗೆಯ ಅಥವಾ ನನ್ನಂತಹದೇ ವೃತ್ತಿ ಮಾಡುವ ಬಂಧುಗಳು ನನಗೆ ಕೇಳಿದಾಗ ಮೇರೆ ಪಾಸ್ ಮಾಹೆ ಅನ್ನುವ ತಾಕತ್ತನ್ನು ಕೂಡ ದೇವರು ಕಿತ್ತುಕೊಂಡ ಮೇಲೆ ಎಲ್ಲ ಬಂಧುಗಳಿದ್ದರೂ ಸುಖಕ್ಕೆ ಮರೆಯಬೇಡಿ, ಕಷ್ಟಕ್ಕೆ ಕರೆಯಬೇಡಿ ಅನ್ನುವ ಅವರ ವರ್ತನೆಗಳು ಆಗಾಗ ಅನುಭವಕ್ಕೆ ಬರತೊಡಗಿದ ಮೇಲೆ ವಾಟ್ ಈಸ್ ಯುವರ್ ಬ್ಯಾಲೆನ್ಸ್ ಬಡ್ಡಿ ಅಂದವರ ಎದುರು ನಾನು ಮತ್ತೆ ಮೌನಕ್ಕೆ ಶರಣಾಗ್ತೇನೆ. ಏನು ಕಮ್ಮಿ ಇದೆ ಡಿಯರ್, ದೇವರು ನಿನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ರೂಪ, ತಾರುಣ್ಯ, ದುಡಿದು ಬದುಕುವ ಛಲ, ಅದ್ಭುತ ಅನ್ನಿಸುವ ನಿನ್ನ ಬರವಣಿಗೆ,
ಅಂತ ಯಾರೋ ಒಬ್ಬರು ಹೇಳಿದಾಗ ಅಷ್ಟಕ್ಕೆ ಹರ್ಷ ಪಡುವ ನಾನು ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಜುಟ್ಟಿಗೆ ಮಲ್ಲಿಗೆ ಆಗಬಾರ್ದು ಅನ್ನುವ ಕಾರಣಕ್ಕೆ ವಿನಾಕಾರಣ ಉಬ್ಬದೆ ಹಾಗೆಯೇ ಉಳಿದು ಬಿಡ್ತೇನೆ. ಅಂದಹಾಗೆ ನಿಮ್ಮ ಬ್ಯಾಲೆನ್ಸ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಂದುಕೊಂಡು ನನ್ನ ಹತ್ತಿರ ಎಷ್ಟೆಲ್ಲ ಇದೆ ಗೊತ್ತಾ? ನಮಗೆ ಇರೋ ಜಮೀನು, ಸೈಟು, ಮನೆಗಳು, ಬಾಡಿಗೆಗೆ ಬಿಟ್ಟಿರೋ ಕಾರು, ಮೊನ್ನೆ ಹಾಕಿರೋ ಲೇಔಟು, ನಿನ್ನೆ ಅಷ್ಟೇ ಬದಲಾಯಿಸಿದ ಹೊಸ ಬೈಕು, ಮೊನ್ನೆ ಸಂಕ್ರಾಂತಿಗೆ ಅಂತ ಬುಕ್ ಮಾಡಿದ ಹೊಸ ಕಾರು, ಅಥವಾ ನಿನ್ನೆ ಅಷ್ಟೇ ಖರೀದಿಸಿದ ಕಾಸ್ಟ್ಲಿ ವಾಚಿನ ದೌಲತ್ತು ತೋರಿಸುವ ಮುನ್ನ ಸುಮ್ಮನೆ ಒಮ್ಮೆ ಯೋಚಿಸಿ ನೋಡಿ. ವಾಟ್ಸ್ ಯುವರ್ ಬ್ಯಾಲೆನ್ಸ್? ತೀರಾ ಸಿಟ್ಟು ಅಂತ ನೆತ್ತಿಗೆ ಏರಿದಾಗ ನೀವು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ? ದಿನವಿಡೀ ಹಣದ ಗಳಿಕೆಯ ಲೆಕ್ಕಾಚಾರದಲ್ಲಿ ನಿದ್ದೆಗೂ ಸಮಯವನ್ನು ಮೀಸಲು ಇಡದೆ ದುಡಿಯುವ ನೀವು ನಿಮ್ಮ ಸ್ಟ್ರೆಸ್ಸನ್ನು ಅದು ಹೇಗೆ ಕಂಟ್ರೋಲ್ ಮಾಡ್ತೀರಿ? ನಿಮ್ಮ ಕುಟುಂಬ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ದಿನದ 24 ಗಂಟೆಯ ಅವಧಿಯಲ್ಲಿ ನೀವು ಎಷ್ಟು ಸಮಯವನ್ನು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಿ? ಇನ್ನುಳಿದಂತೆ ಕರ್ಮ ಮತ್ತು ಧರ್ಮದ ಹಾದಿಯಲ್ಲಿ ಪಾಪ ಮತ್ತು ಪುಣ್ಯದ ಲೆಕ್ಕವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಇರುವಷ್ಟು ದಿನ ಹೇಗೋ ಒಂದು ಈ ಲೋಕದ ಕಣ್ಣಿಗೆ ಬೀಳದ ಹಾಗೆ, ಇನ್ಕಮ್ ಟ್ಯಾಕ್ಸ್ನವರ ರೈಡ್ ಆಗದ ಹಾಗೆ, ಸ್ವಂತದ ಹೆಂಡತಿ ಮಕ್ಕಳ ಅರಿವಿಗೂ ಬಾರದ ಹಾಗೆ, ಅದು ಹೇಗೋ ಒಂದು ಬ್ಯಾಲೆನ್ಸಿಂಗ್ ಬದುಕನ್ನು ಯಾರು ಬೇಕಾದರೂ ಬದುಕಿ ಬಿಡಬಹುದು. ಒಂದು ಖಾತೆ ಮೈನಸ್ ಮೊತ್ತವನ್ನು ಎಲ್ಲರಿಗೂ ತೋರಿಸುತ್ತಾ ನೋ ಕ್ಯಾಶ್ ಡ್ಯೂಡ್ ಅನ್ನುತ್ತಾ ಮತ್ತಾರನ್ನು ಯಾಮಾರಿಸಿ ಆ ಕ್ಷಣಕ್ಕೆ ಅರ್ಧ ಕಪ್ ಚಹಾ ಅಥವಾ ಒಂದು ಸಿಗರೆಟನ್ನು ಅಡ್ಜಸ್ಟ್ ಮಾಡಿಕೊಂಡು ಬಿಡ್ಬೋದು. ಆದರೆ ಮುಂದೊಮ್ಮೆ ದೇವರ ಎದುರು ಕಟಕಟೆಯಲ್ಲಿ ನಿಂತಾಗ ವಾಟ್ಸ್ ಯುವರ್ ಬ್ಯಾಲೆನ್ಸ್ ಡ್ಯೂಡ್ ಅನ್ನುತ್ತಾ ಯಮಧರ್ಮ ಬಂದು ಎದುರಿಗೆ ನಿಂತರೆ ನಿಮ್ಮ ಪಾಪ ಪುಣ್ಯದ ಬ್ಯಾಲೆನ್ಸ್ಗಳನ್ನು ಅದು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಯಾಕಂದರೆ ಅಲ್ಲಿ ಒಪ್ಪಿಕೊಂಡು ಅನುಭವಿಸಿದ ಹೊರತು ಪರ್ಯಾಯ ದಾರಿಗಳಿಲ್ಲ ಅನ್ನೋದು ನೆನಪಿರಲಿ. ಅಂದ ಹಾಗೆ ಕರ್ಮ ರಿಟರ್ನ್ಸ್ ಅನ್ನುವ ಸ್ಟೇಟಸ್ ಇಟ್ಟು ತಾವು ಸಾಚಾ ಅನ್ನಿಸಿಕೊಳ್ಳುವ ಮುಗ್ಧತೆಯ ಮುಖವಾಡ ತೊಟ್ಟವರು, ಐ ಲವ್ ಮೈ ಫ್ಯಾಮಿಲಿ ಅನ್ನುವ ಸ್ಟೇಟಸ್ ಇಟ್ಟುಕೊಂಡೇ ಮನೆಯ ಹೊರಗೂ ಒಂದು ಅಫೇರ್ ಇಟ್ಟುಕೊಂಡವರು, ಮುದ್ದಾದ ಮಡದಿಯನ್ನು ಹೊಂಚಿಸ ಹೊರಟವರು, ಮುಗ್ಧ ಗಂಡನಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದವರು, ಜಾತಿ ಅಥವಾ ಬಡತನದ ಕಾರಣಕ್ಕೆ ಸ್ನೇಹಿತರ ಗುಂಪಿನಿಂದ ಮತ್ಯಾರನ್ನು ದೂರ ಇಟ್ಟವರು, ನಿಮಗಿಂತ ಬಲಿಷ್ಠ ಅಲ್ಲ ಅನ್ನುವ ಕಾರಣಕ್ಕೆ ಮತ್ಯಾರದು ಕಪಾಳಕ್ಕೆ ಹೊಡೆದು ನಿಮ್ಮ ಸಿಟ್ಟು ತೀರಿಸಿಕೊಂಡವರು, ಬಾರೋ ಬಾ ಅನ್ನುತ್ತಾ ಮತ್ಯಾರನ್ನು ಬಹಿರಂಗವಾಗಿ ಎಳೆದಾಡಿ ಅವಮಾನಿಸಿದವರು, ಅಥವಾ ಮತ್ಯಾರದು ಬೆನ್ನ ಹಿಂದೆ ಕತೆ ಕಟ್ಟಿದವರು ಮತ್ತು ತಮ್ಮ ಸ್ವಾರ್ಥಕ್ಕಾಗಿ ನಂದ ಗೋಕುಲದ ಹಾಗೆ ಇದ್ದ ಮನೆಯ ನಗುವನ್ನೇ ಕಸಿದವರು, ನಿಮಗೆ ಯಾರು ಈ ಪ್ರಶ್ನೆಯನ್ನು ಕೇಳದೇ ಇದ್ದರೂ ಕೂಡ ಸುಮ್ಮನೆ ಒಮ್ಮೆ ಕೇಳಿಕೊಂಡು ನೋಡಿ. ವಾಟ್ಸ್ ಯುವರ್ ಬ್ಯಾಲೆನ್ಸ್ ಡ್ಯೂಡ್?